ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ಅಪ್ಲಿಕೇಶನ್ ನ ಕಳೆದ 2 ವರ್ಷದಿಂದ ನಾನು ಕೂಡ ಅಪ್ಡೇಟ್ ಕೊಡ್ತಿದ್ದೀನಿ. ತುಂಬಾ ಜನ ಬಂದು ಈ ವರ್ಷನೂ ಕೂಡ KCET ಅಪ್ಲಿಕೇಶನ್ ವಿಡಿಯೋಸ್ಗಳನ್ನ ನೋಡ್ತಿದ್ದೀರಾ. ಸೊ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಎಕ್ಸಾಮ್ ರಿಲೇಟೆಡ್ ಎಲ್ಲಾನು ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ನಿಮಗೆ ಫ್ರೀಯಾಗಿ ಸಿಗ್ತಿರುತ್ತೆ. ಅದಕ್ಕೋಸ್ಕರನೇ ಮೊದಲನೇದಾಗಿ ಇವಾಗ ಎಕ್ಸಾಮ್ 1 ಮುಗ್ದಿದೆ. ಎಕ್ಸಾಮ್ 2 ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದೇ ತಿಂಗಳಲ್ಲಿ ತುಂಬಾ ಜನ ಬಂದು KCET ಎಕ್ಸಾಮ್ ಇನ್ನೇನು ಶುರುವಾಗ್ಬಿಡುತ್ತೆ ಅಲ್ವಾ. ಸೊ ಎಕ್ಸಾಮ್ 2 ನಾವು ಬರಿಬೇಕಾದ್ರೆ ಎಕ್ಸಾಮ್ 1 ಕನ್ಸಿಡರ್ ಮಾಡ್ತಾರೆ ಅಥವಾ ಎಕ್ಸಾಮ್ 2 ಕನ್ಸಿಡರ್ ಮಾಡ್ತಾರೆ. ಕೆಲವೊಬ್ರು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೂ ಕೂಡ ಎಕ್ಸಾಮ್ ನ ಬರೀತಾರೆ, ಅಥವಾ ಕೆಲವೊಬ್ರು ಫೇಲ್ ಆಗಿರ್ತಾರೆ, ಪಾಸ್ ಆಗಬೇಕು ಅಂತಾನು ಕೂಡ ಎಕ್ಸಾಮ್ 2 ಬರ್ತಿರ್ತಾರೆ. ಸೊ ಯಾವುದು ಜಾಸ್ತಿ ಬಂದಿರುತ್ತೋ ಅದನ್ನ ಚೂಸ್ ಮಾಡ್ತಾರೋ, ಅಥವಾ ಎಕ್ಸಾಮ್ 1 ಕನ್ಸಿಡರ್ ಮಾಡ್ತಾರ ಅಥವಾ ಎಕ್ಸಾಮ್ 2 ಕನ್ಸಿಡರ್ ಮಾಡ್ತಾರ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಮೊದಲನೇದಾಗಿ ಇದರ ರಿಲೇಟೆಡ್ KCET ನವರು ಸ್ಪಷ್ಟವಾಗಿನೇ ಟ್ವೀಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ. ಎಕ್ಸಾಮ್ 1 ಆಗಿರ್ಬೋದು ಅಥವಾ ಎಕ್ಸಾಮ್ 2 ಆಗಿರ್ಬೋದು, ಎರಡರಲ್ಲಿ ನಿಮ್ಮ ಒಂದು ಪರ್ಸೆಂಟೇಜು ಯಾವುದು ಜಾಸ್ತಿ ಬಂದಿರುತ್ತೋ, ನಿಮ್ಮ ಒಂದು ಮಾರ್ಕ್ಸು ಯಾವುದು ಜಾಸ್ತಿ ಬಂದಿರುತ್ತೋ ಅದನ್ನ ಮಾತ್ರ ನಾವು KCETಗೆ ತಗೊಂತೀವಿ ಅಂತಾನು ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಡೌಟು ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ. ಓಕೆನಾ. ಸೊ ತುಂಬ ಜನ ಕೇಳಿರುವಂಥ ಒಂದು ಕ್ವಶನ್ ಇದನ್ನೇ. ಇವಾಗ ನಾನು ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಬರೀತಿದ್ದೀನಿ. ಸೊ ಅದೇನ ಜಾಸ್ತಿ ಬಂತು ಅಂತ ಹೇಳೋದಾದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ಇದೇ ಕ್ವಶನ್ನೇ ಎಲ್ಲರೂ ಕೂಡ ಎಕ್ಸಾಮ್ 1 ತಗೊಂತಾರೆ, ಎಕ್ಸಾಮ್ 2 ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿನ ಹಬ್ಬಿಸ್ತಿದ್ರು. ಸೊ ಇದರಿಂದ KCET ನವರು ಒಂದು ಟ್ವೀಟ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಸೊ ಎಕ್ಸಾಮ್ 1 ಆಗಿರ್ಬೋದು ಅಥವಾ ಎಕ್ಸಾಮ್ 2 ಆಗಿರ್ಬೋದು, ನೀವು ಎಕ್ಸಾಮ್ 1 ಬರೆದು ಎಕ್ಸಾಮ್ 2 ಬರ್ದಿಲ್ಲ ಅಂದ್ರೆ ಎಕ್ಸಾಮ್ 1 ಅಲ್ಲಿ ಫೋಕಸ್ ಮಾಡ್ಬಿಟ್ಟು ಆ ಒಂದು ಮಾರ್ಕ್ಸ್ನ ತಗೊಂತಾರೆ. ಒಂದು ವೇಳೆ ಎಕ್ಸಾಮ್ 1 ಅಥವಾ ಎಕ್ಸಾಮ್ 2 ಯಾವ್ದು ಎರಡರಲ್ಲಿ ಯಾವುದು ಜಾಸ್ತಿ ಬಂದಿರುತ್ತೋ ಅದನ್ನ KCETಗೆ ತಗೊಂತಾರೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.